ನಾರದ ಮುನಿಗಳಿಗೆ ಗೊತ್ತಿದ್ರೆ ಏನಾದ್ರು ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಬರ್ತೀರಾ, ಈ ಸ್ವಾಮಿ ಅಂತ ಇವ್ರಿಗೆ ಹೇಳ್ತೀವಿ, ಇವ್ರಿಗೆ ಬೇರೆ ಗೊತ್ತಿದ್ರೆ ಅವ್ರಿಗೆ ಹೇಳ್ತಾರೆ, ಇಲ್ಲ ಅಂದ್ರೆ ಅವ್ರು ಬೇರೆಯವ್ರನ್ನ ಕೇಳ್ತಾರೆ, ಒಂದಿನ ಗೊತ್ತಿಲ್ಲ. ಹಾಗೆ ನಾರದ ಮುನಿಗಳು ಗೊತ್ತಿಲ್ಲ ಅಂದ್ರೆ ಅವ್ರು ವಿಷ್ಣು ಅಂತ ಹೋಗ್ತಾರೆ. ನೀವು ಯಾವುದೇ ಪೌರಾಣಿಕ ಮೂವಿ ಅಥವಾ ನೋಡಿದ್ರೆ ಅದೇ ಅವರು ನಾರದ ಮುನಿಗಳು ಕೈಲಾಸಕ್ಕೆ ಹೋಗೋದು ಅಥವಾ ವೈಕುಂಠ ಹೋಗೋದು ಆಗ ಅಲ್ಲಿ ಹೋಗಿ ಇರೋದ ಕೆಲಸ. ಹೀಗೆ ಜನರೆಲ್ಲ ಅನ್ಕೊಂಡಿದ್ರು ಏನು ಮಾಡಬೇಕು, ಯಾವ ವ್ರತ ಮಾಡಬೇಕು ಅಂದ್ರೆ ಈಗ ಕೇಳ್ತಾರೆ ಕೆಲವೊಬ್ರು ಎಲ್ಲ ನಮ್ಗೆ चले उनके मन से बैठे हैं करने और क्या ಖರ್ಚು ಆಗ್ಬಾರ್ದು ಅಂದ್ರೆ ಸ್ವಲ್ಪ ಖರ್ಚಾಗುತ್ತೆ, ಬಟ್ ನಾರ್ಮಲ್ ಜನ ಅಫೋರ್ಡ್ ಮಾಡಂಗಿಲ್ಲ. ಆ ಥರದ್ದು ಯಾವ್ದಾದ್ರು ಪೂಜೆ ಇದೆ ಜನಸಾಮಾನ್ಯರು ಕೂಡ ಮಾಡಂಗಿರ್ಬೇಕು. ಈಗ ನೀವು ಇದೊಂದು ಮಾಡಿಸ್ತೀವಿ, ಏನೋ ನಿಮಗೆ ಕಷ್ಟ ಇದೆ ನಾಗಮಂಡ ನಾಗಮಂಡಲ ಮಾಡಿಸ್ತೀವಿ, ಆ ಕಡೆ ಒಂದು ನಾಗಮಂಡಲ ಪೂಜೆ ಮಾಡಿಸ್ಬೇಕಂದ್ರೆ ಒಂದು ಸಾಮಾನ್ಯ ಮನುಷ್ಯನಿಗೆ 3 ದಿನದ ಪೂಜೆ ಆಗುತ್ತೆ. ಹತ್ತತ್ರ 8 ರಿಂದ 9 ಲಕ್ಷ ಬರೀ ಪೂಜೆ. ನಾನು ಊಟ ತಿಂಡಿ ಮತ್ತೆ ಕಾರ್ಯಕ್ರಮದಿಂದಲೇ ಬರೀ ಪೂಜೆ 8 ರಿಂದ 9 ಲಕ್ಷ ಅನ್ನೋದು ನಾರ್ಮಲ್ ವಿಷಯ ಆಗಲ್ಲ. ಅದಕ್ಕೆಲ್ಲ ಸಪ್ರೇಟ್ ಅದಕ್ಕೆ ಒಂದು ಭಾಗನೇ ಬೇರೆ ಇದೆ. ಇದು ಮಾಡ್ಬೇಕಂದ್ರೆ ಯಾರು ಮಾಡಬೇಕು, ಇದಕ್ಕೆ ನಿಮಗೆ ಯಾರು ಬೇಕಂದ್ರೆ ಯಾವುದೇ ಜಾತಿ ಮತ ಮಾಡಬೇಕು, ದೇವರ ಮೇಲೆ ಭಕ್ತಿ ಇದೆ, ಯಾರು ಯಾವತ್ತು ಮಾಡಬೇಕು. ಹುಣ್ಣಿಮೆ ದಿವಸ ಮಾಡಬೇಕು. ಹುಣ್ಣಿಮೆ ದಿವಸ ಬೆಳಗ್ಗೆ ಮಾಡ್ಬೇಕಾ ಸಂಜೆ ಮಾಡ್ಬೇಕಾ ಅವನು ನೋಡಿ ಇದರಲ್ಲಿ ಬರೀತಾರೆ ನಿಜ ಪರ್ವಕಾಲೇ ಅಂತ್ಯಂ ಅಂತ. ಅಂದ್ರೆ ಪರ್ವಕಾಲ ಅಂದ್ರೆ ಯಾವಾಗ, ಈಗ ನಮ್ಮಲ್ಲಿ ಸಂಸ್ಕೃತದಲ್ಲಿ ಹೇಳಿದ್ರೆ ಸಂಧ್ಯಾಕಾಲ ಅಂತ ಹೇಳ್ತಾರೆ. ಸಂಧ್ಯಾಕಾಲ ಅಂದ್ರೆ ಸೂರ್ಯ ಮುಳುಗಲೂಬಾರ್ದು, ಸೂರ್ಯ ಹುಟ್ಟಲೂಬಾರ್ದು, ಅಂದ್ರೆ ಮಧ್ಯೆ ಇರಬೇಕು. ಸೂರ್ಯ ಜಸ್ಟ್ ಮಧ್ಯೆ ಇರಬೇಕು, ಬಟ್ ಮೇಲ್ಗಡೆ ಎಲ್ಲ ಹೋಗಿ ಬಿಸಿಲು ಬರ್ತಾ ಇರಬೇಕು. ಸೂರ್ಯ ಪೂರ್ತಿಯಾಗಿ ಮುಳುಗಿರ್ಬೇಕು, ಅದು ಸಂಜೆ. ಈಗ ಸಂಜೆ ಒಂದು 5:30 संडे ಅದು ಸಂಧ್ಯಾಕಾಲ. ಅದಾದ್ಮೇಲೆ ಈಗ ಬೆಳಗ್ಗೆ ಏನು ಈ ಟೈಮಲ್ಲಿ 5 ಗಂಟೆಯಿಂದ ಒಂದು 8 ಗಂಟೆ वही दर्शन के लिए ले गए। ಯಾವ ಜಾಗ ಸ್ವಂತ ಮನೆಯಲ್ಲಿ ಅವಕಾಶಗಳಿದ್ರೆ ಅದ್ಭುತ, ಇಲ್ಲ ಅಂತಂದ್ರೆ ಏನು वो उनके ससुर आए हैं ना यहाँ के, तो सब लोग लेके गए थे, तो फिर हम लोग भी दर्शन कर। बहुत दूर है। आप लोग रात को वहाँ रुकी थे ना? चले ಈಗ ಪೂಜೆ ಮಾಡಿದ್ರೆ ಮುಂಚೆ ಯಾಕೆ ಮಾಡಿ ಇವಾಗ ಕಾರ್ ತಗೋಬೇಕಂದ್ರೆ ಈ ಕಾರ್ ಬೇರೆ ಯಾಕೆ ತಗೊಂಡಿದ್ದಾರೆ, ಹೆಂಗೆ ಮೈಲೇಜ್ ಕೊಡುತ್ತೆ, ಹಾಳಾಗೋದು. ಅದೇ ತರ ಕ್ವಶನ್ ನಾರದ ಮುನಿ ಕೇಳ್ತಾರೆ, ಇದನ್ನ ಹೆಂಗ್ ಬಂತು, ಯಾರು ಮಾಡೋದು, ಏನು. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಬ್ರಾಹ್ಮಣನಿದ್ದ. ಆತನ ಪ್ರತಿದಿನದಲ್ಲಿಯೂ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಸುತ್ತುತ್ತಾ ಇದ್ದ.